ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರ ಮೇಲೆ ಹಬ್ಬನೇ. ಸೊ ಅದಕ್ಕೆ ಪ್ರಿಪ್ರೇಷನ್ ಯಾವ ಥರ ನಡೀತಾ ಇದೆ ಅಂತ ನಮ್ಮ ಮನೇಲಿ ಇವಾಗ ತೋರಿಸ್ತೀನಿ. ಸೊ ನಿನ್ನೆ ನೈಟಿಂದ ನಿದ್ದೆ ಇಲ್ಲ, ನಾವು ಒಂದು ವೀಕಿಂದ ಫುಲ್ ನಿದ್ದೆ ಇಲ್ಲ, ಫುಲ್ ಟಯರ್ಡ್. ಸೊ ಅದು ನಡುವೆನೂ ಹಬ್ಬ ಬಂದಿದೆ. ಸೊ ಆ್ಯಕ್ಚುಲಿ ಹಬ್ಬ ಅಂತ ಬಂದರೆ ಒಂದು ವಾರ ಮುಂಚೆಯಿಂದನೇ ಪ್ರಿಪ್ರೇಷನ್ ಮಾಡಬೇಕು. ಸೊ ನಾವು ಟ್ರಿಪ್ಗೆ ಹೋಗಿದ್ದೆ 3-4 ಡೇಸ್. ಸೊ ಅಲ್ಲಿ ನೆಕ್ಸ್ಟ್ ಡೇ ಬಂದಾಗಿನ 1 ಡೇ ಅಷ್ಟೇ ಇತ್ತು. ಸೊ ಅಷ್ಟರಲ್ಲಿ ನಾನು ಮತ್ತು ಮೇಡಮ್ ಮನೆಗೆಲ್ಲ ಕೆಲಸ ತುಂಬ ಜಾಸ್ತಿ ಇತ್ತು. ಸೊ ಬಟ್ಟೆ ಅಂದರೆ ಬೆಡ್ಶೀಟ್ಸ್ ಎಲ್ಲ ಒಗ್ದಾಕ್ಬಿಟ್ಟು, ಸೊ ಅದು ಒಂದಿನ ಆಯಿತು. ಮನೆ ಕ್ಲೀನ್ ಮಾಡೋಂಥ ದೊಡ್ಡ ಕೆಲಸ. ಸೊ ಅದು ಆಯಿತು. ನಿನ್ನೆ ಮೇಡಮ್ ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿದ್ದಾಳೆ. ನಾನು ಬೆಳಿಗ್ಗೆ ಕೆಲಸ ತಂದು ಸಾಯಂಕಾಲ ಬಂದು ಎಲ್ಲ ಔಟ್ಸೈಡ್ ಹೋಗಿ ಎಲ್ಲ ಐಟಮ್ಸ್ ತೊಗೊಬಂದು ಮಾಡೋಷ್ಟರಲ್ಲಿ ಆ್ಯಕ್ಚುಲಿ ವರ್ಷ ಹೆಂಗಾಗುತ್ತೆ ಅಂದರೆ ನಮ್ಮ ಮನೇಲಿ ಯಾವಾಗಲೂ ಹಂಗೆ ವರಮಹಾಲಕ್ಷ್ಮಿ ಹಬ್ಬ ಇದ್ದರೆ ಫುಲ್ ಟೈರ್ಡ್ನೆಸ್, ಫುಲ್ ಸುಸ್ತಾಗಿರುತ್ತೆ. ಅಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ದೊಡ್ಡ ಹಬ್ಬ. ಸೊ ಇಲ್ಲಿ ಬೆಂಗಳೂರಲ್ಲಿ ಇರೋರಿಗೂ ಅಷ್ಟೇ. ಸೊ ನಮ್ಮೂರ ಕಡೆ ಎಲ್ಲ ಮಾಡಲ್ಲ. ಸೊ ಇಲ್ಲಿ ಬೆಂಗಳೂರಿಗೆ ಬಂದಾದಾಗಿಂದ ಸೊ ಮೇಡಮ್ ಇವತ್ತು 3 ಇಯರ್ಸ್ ರನ್ನಿಂಗ್ ಮಾಡ್ತಾ ಇರೋದು. ಸೊ 3 ಇಯರ್ಸು ಅಷ್ಟೇ. ಫಸ್ಟ್ ಇಯರ್ ಆವಾಗಲೂ ಹಂಗೆ ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ಒಂದು 2-3 ದಿನ ಫುಲ್ಲು ನಿದ್ದೆ ಇಲ್ಲ. ಸೊ ಹಂಗೆ ಮಾಡ್ಕೊಂಡು ಊರಿಗೆ ಹೋಗಿದ್ವಿ. ಸೊ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಕೆಲ್ಸಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಕೆಲ್ಸಕ್ಕೆ ಹೋಗಿದ್ವಿ. ಬಟ್ ಈ ವರ್ಷ ಕೆಲ್ಸಕ್ಕೆ ಹೋಗಿಲ್ಲ. ಬಟ್ ಟ್ರಿಪ್ ಹೋಗಿ ಬಂದಿರೋದ್ರಿಂದ ತುಂಬ ಟೈರ್ಡ್ ಆಗಿತ್ತು. ಸೊ ಹಾಗಾಗಿ ನೈಟ್ ನೋಡಿದ್ರೆ ಇಬ್ಬರು ಟ್ಯಾಬ್ಲೆಟ್ ಹಾಕೊಂಡು ಮಲಗಿದ್ವಿ. ಸೊ ಆದ್ರೂ ಅಷ್ಟು ಟೈರ್ಡ್ ಅಂದರೆ ಎನಫ್ ಸ್ಲೀಪ್ ಇಲ್ಲ, ನಮಗೆ ಎನಫ್ ರೆಸ್ಟ್ ಇಲ್ಲ. ಸೊ ಹಂಗಾಗಿ ಆ ಥರ ಆಗಿದೆ. ಸೊ ಮೇಡಮ್ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ. ಸೊ ಆ್ಯಕ್ಚುಲಿ ಏನಾಗಂದರೆ ನಿನ್ನೆ ನನಗೆ ಮಧ್ಯಾಹ್ನ ಊಟ ಮಾಡಿದ್ದೆ. ಸೊ ಸಾಯಂಕಾಲ ಊಟ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಮೇಡಮ್ ಡಿಮಾರ್ಟ್ಗೆ ಹೋಗಿದ್ಲಲ್ವಾ. ಸೊ ಡಿಮಾರ್ಟಿಂದ ಒಂದು ಪಾಪ್ಕಾರ್ನು ಬಿಸ್ಕೆಟ್ ತಂದಿದ್ಲು. ಸೊ ಅದನ್ನು ತಿಂದ್ಬಿಟ್ಟೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಸಿವಿಗೆ ಅದು ತಿಂದ್ಬಿಟ್ಟೆ. ಸೊ ನೈಟು ಮತ್ತೆ ಮನೇಲಿ ಅಡುಗೆ ಮಾಡಿರಲಿಲ್ಲ, ಔಟ್ಸೈಡಿಂದ ಊಟ ತೊಗೊಂಡಿದ್ದೆ. ಅದು ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಭಾತ್ ಅದು ತೊಗೊಬಂದಿದ್ದೆ. ಸೊ ಅದೆಲ್ಲ ಮಿಕ್ಸ್ ತಿಂದೋದ್ರಿಂದ ಒಂಥರ ಹೊಟ್ಟೆನೇ ಕೆಟ್ಟೋಗಿದೆ. ಡಿಹೈಡ್ರೇಷನ್ ಥರ ಆಗಿದೆ ಹೊಟ್ಟೆ. ಬೆಳಗ್ಗೆ ಇವಾಗ ಎದ್ದಿದ್ದೀನಿ 4 ಗಂಟೆಗೆ. ಸೊ ಇವಾಗಲೇ ಡಿಹೈಡ್ರೇಷನ್ ಥರ ಆಗಿದೆ. ಸೊ ಹಂಗಾಗಿ ಬಿಸಿನೀರಿಗೆ ಇಟ್ಟಿದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಓಕೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ತೋರಿಸ್ತೀನಿ. ತೋರಿಸ್ತಾನೆ ಪ್ಲೀಸ್ ಬುಜ್ಜಿ. ಸೊ ನೋಡಿ, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಅಂತ ತಂದಿರೋ ಸ್ಯಾರೆ ಇದು. ಸೊ ಸೊ ಇದು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಈ ವರ್ಷದ ಸೀರೆ. ಸೊ ಆ್ಯಕ್ಚುಲಿ ಬಂದು ಈ ಸಾರಿ ಯಾಕೆ ಇಷ್ಟ ಆಯಿತು ಅಂತ ಮೇಡಮ್ ಕೇಳೋಣ. ಯಾಕೆ ನಿಂಗೆ ಇದೇ ಕಲರ್ ಇಷ್ಟ ಆಯಿತು? ದೇವ್ರಿಗೆ ಕಲರ್ ಉಡ್ಸ್ಬೇಕಲ್ಲ ಹಂಗಂತೆ. ಅಂದರೆ ಈ ಕಲರ್ ಆಲ್ರೆಡಿ ನಿನ್ನ ಹತ್ರ ಇದೆ ಅಲ್ವಾ? ನನ್ನ ಹತ್ರ ಇಲ್ಲ. ಈ ಕಲರ್ ಯಾರಾದರೂ ರೆಫರಲ್ ಹೇಳಿದ್ರ ಅಥವಾ ನಿಂಗೆ ರ್ಯಾಂಡಮ್ ಆಗಿ ಈ ಕಲರ್ ಇಷ್ಟ ಆಯ್ತಾ? ಪ್ಲೀಸ್ ನಾನು ಕೆಲಸ ಮಾಡೋದು. ಸರ್ ಓಕೆ, ಇದೊಂದು ಕ್ವಶನ್, ಲಾಸ್ಟ್ ಕ್ವಶನ್. ಹೋಗಲ್ಲ. ಸೊ ಗಾಯ್ಸ್, ಹೆಂಗಾಗಿದೆ ಅಂದರೆ ಪಾಪ ಮೇಡಮ್ಗೆ ಮಾತಾಡೋಕ್ಕೂ ಸುಸ್ತು, ಅಷ್ಟು ಟೈರ್ಡ್ ಆಗಿಬಿಟ್ಟಿಲ್ಲ. ಯಾಕಂದರೆ ಪಾಪ ನಿನ್ನೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ನಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಮನೇಲಿ ಪಾತ್ರೆ ಗೀತ್ರೆ ಎಲ್ಲ ಎಷ್ಟು ಪಾತ್ರೆ ಅದೆಲ್ಲ ತೊಳೆದ್ಬಿಟ್ಟು, ದೇವ್ರ ಸಾಮಾನು ತೊಳೆದ್ಬಿಟ್ಟು, ಡಬ್ಬಗಳು ತೊಗೊಬಿಟ್ಟು, ಬಟ್ಟೆ ಅಷ್ಟು ಹೋಗಿದ್ಬಿಟ್ಟು, ಮತ್ತು ಡಿಮಾರ್ಟ್ಗೆ ಹೋಗಿ ಅಲ್ಲಿಂದ ಬಂದು ಡಿಮಾರ್ಟಿಂದ ಐಟಮ್ ಎಲ್ಲ ಮನೆಯಲ್ಲಿ ಅದೆಲ್ಲ ಅರೇಂಜ್ ಮಾಡಿಕೊಂಡು, ಸೊ ನೈಟು ಹೊರಗಡೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲಿ ಎಷ್ಟು ಕೆಲಸ, ಸಾರಿ ತಗೊಳ್ದೆ ಒಂದು ದೊಡ್ಡ ಕೆಲಸ. ಆದರೆ ಈ ಸಾರಿ ಹೋದಾಗ ಬೇಗ ಸೆಲೆಕ್ಟ್ ಮಾಡ್ಕೊಬಿಡ್ಲು. ಸೊ ಅದು ಒಂದು ಬೆಸ್ಟ್ ಆಪ್ಷನ್. ಯಾಕಂದರೆ ಮುಂಚೆ ಅಂದರೆ ರೆಫರಲ್ ಇತ್ತು ಅವಳ ಹತ್ರ, ಅದಕ್ಕೋಸ್ಕರನೇ. ಅಂದರೆ ಇನ್ ದ ಸೆನ್ಸ್ ಇನ್ಸ್ಟಾಗ್ರಾಮಲ್ಲಿ ಸೊ ಯಾರಾದ್ರು ಹಾಕಿರ್ತಾರಲ್ಲ ಸೆಲೆಬ್ರಿಟೀಸ್, ಸೊ ಆ ಕಲರ್ ಇಷ್ಟ ಆಗಿತ್ತಂತೆ. ಸೊ ಅದು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದು, ಅದೇ ಕಲರ್ ಅದೇ ಸಾರಿ ಸೆಲೆಕ್ಟ್ ಮಾಡಿದ್ದಾಳೆ. ಸೊ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಅಷ್ಟೇ ಒಳ್ಳೆ ಕಲರ್ ಸೆಲೆಕ್ಟ್ ಮಾಡ್ತಾಳೆ ಗೈಸ್ ಇವಳು. ಫಸ್ಟ್ ಇಯರ್ ನಾವು ಬಂದು ಐ ಥಿಂಕ್ ಪಿಂಕ್ ಗ್ರೀನ್ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿದ್ದು. ಲಾಸ್ಟ್ ಇಯರು ಅದೇ ಗೋಲ್ಡನ್ ಕಲರ್ ಬರುತ್ತಲ್ವ, ಫುಲ್ಲು ಒಂದೇ ಕಲರು. ಸೊ ಅದೂ ಚೆನ್ನಾಗಿದೆ. ಸೊ ಈ ವರ್ಷ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದು ಒಂದು ಆರೆಂಜು, ಬಾರ್ಡ್ರ್ ಬಂದು ಯಾವುದು ಪರ್ಪಲ್ಲ, ಮೆರೂನಾ? ಸೊ ಪರ್ಪಲ್ ಮೆರೂನು. ಸೊ ಇದು ಹಿಂಗಿದೆ ಗೈಸ್. ಕ್ಲಾತು ಕೂಡ ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ಸ್ಮೂತಾಗಿದೆ. ಸೊ ಪ್ರೀಮಿಯಮ್ ಆಗಿದೆ. ಸೊ ದೇವರಿಗೆ ಕೂರಿಸ್ಬಿಟ್ಟು ದೇವರಿಗೆ ಸೀರೆ ಉಡಿಸ್ತಾರಲ್ಲ, ಸೊ ಅವಾಗ ನೋಡಿ ತುಂಬ ಚೆನ್ನಾಗಿರುತ್ತೆ.
ಸೊ ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನಂದರೆ, ಸೊ ನಮ್ಮ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ, ಆದರೆ ತುಂಬ ದೇವ್ರು ಕೂರಿಸಿದೆ ಎಲ್ಲ ಎಲ್ರಿಗೂ ಬರಲ್ಲ ಈ ಥರ ಹೆಂಗೆಂಗೋ ಕೂರಿಸ್ಬಿಡ್ತಾರೆ. ಬಟ್ ಇವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಯಾಕೆ ಇವಳು ತುಂಬ ಚೆನ್ನಾಗಿ ಕೂರಿಸ್ತಾಳೆ ಅಂತ ಇವಳು ಕೇಳೋಣ. ಸರಿ, ಅವ್ರು ಕೂರಿಸ್ತೀಯಲ್ಲ, ತುಂಬ ಚೆನ್ನಾಗಿ ಕೂರಿಸ್ತಿದ್ದೆಲ್ಲ. ಎಲ್ಲಿಂದ ಕಲ್ತಿದ್ದು ನೀನು? ಯಾಕೆ ಇಷ್ಟು ಪರ್ಫೆಕ್ಷನ್ ಎಲ್ಲಿಂದ ಬಂತು? ಎಷ್ಟು ವರ್ಷದಿಂದ ಈ ಥರ ರೂಢಿ ನಿನಗೆ? ಎಷ್ಟು ವರ್ಷ ಮಾಡಿದೆ ನಿಮ್ಮ ಅಕ್ಕ ಮನೆಯಲ್ಲಿ? ಚಿಕ್ಕ ವಯಸ್ಸಿಂದನೂ ಹೋಗಿದ್ಯಾ? ಚಿಕ್ಕ ವಯಸ್ಸಿಂದ ಇರ್ತಿಲ್ಲ, ಅವರು ಬೆಂಗಳೂರಲ್ಲಿ ಕಲ್ತ್ಕೊಂಡಿರೋದು. ಹಾಂ, ಅವ್ರ ಕಡೆಯಿಂದ ನೀವು ಕಲ್ತ್ಕೊಂಡಿರೋದು. ಸೊ ಹಂಗಾಗಿ ನಿಮಗೆ ಈಸಿ ಆಗಿದೆ ಕೆಲಸ? ಏನು ಈಸಿ ಇಲ್ಲಪ್ಪ. ಅಂದರೆ ಮೀನ್ಸ್ ಅಂದರೆ ಕಷ್ಟನೇ, ಬಟ್ ಅಂದರೆ ಎಲ್ಲ ಗೊತ್ತು, ಪರ್ಫೆಕ್ಟಾಗಿ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಏನಂದರೆ, ಇವಾಗ ನಾನು ಮಾಡ್ಬೋದು, ಹಂಗಂತ ನಂಗೆ ಮಾಡೋಕ್ಕೆ ಹೋದರೆ ಅದು ಬರಲ್ಲ, ಅಂದರೆ ಪ್ರೊಸೀಜರ್ ಬರಲ್ಲ. ಸೊ ಪ್ರೊಸೀಜರ್ ನಿಮಗೆ ಎಲ್ಲ ಗೊತ್ತಿದೆ. ಈ ಹಬ್ಬ ಯಾಕೆ ಅಷ್ಟು ಸ್ಪೆಷಲ್ ನಿಮಗೆ? ಯಾಕೋ ನನಗೆ ಇಷ್ಟ ಅಂತ. ವಾಸ್ಬಿಟ್ರೆ ಚೆನ್ನಾಗಿರುತ್ತೆ ಹೊರಗಡೆ. ಪ್ಲೀಸ್ ಬಜ್ಜಿನ ಸಿಗ್ಲ ಅಂತ. ಇನ್ನು ಎಷ್ಟು ಕೆಲಸ ಇದೆ? ಜಾಸ್ತಿ ಕೆಲಸ ಇದೆಯಾ? ಈಗ ದೇವ್ರು ಕುಡಿಸ್ಬಿಟ್ರೆ ಅಷ್ಟೇ ತಾನು? ನೀವು ಎಲ್ಲ ಸೇರಿ ಕುಡಿಸ್ಬಿಟ್ಟು ಆಯ್ತು ಅಷ್ಟೇ? ಓಕೆ, ಏನು ಕೆಲಸ ಹೇಳು? ಸೊ ಈ ವರ್ಷ ಪ್ಲಸ್ ಪಾಯಿಂಟ್ ಏನಂದರೆ ತೋರಣ ಕಟ್ಟಬೇಕು. ಏನಂದರೆ ಗೈಸ್, ತುಂಬ ಕೆಲಸ ಇದೆ. ಯಾಕಂದರೆ ಹೂವು ತಂದಿದ್ದೀವಿ. ಸೊ ಹೂವನ್ನೆಲ್ಲ ನಾವು ಹಾರ ಮಾಡಬೇಕು, ತೋರಣ ಕಟ್ಟಬೇಕು. ಸೊ ಅದೆಲ್ಲ ಕೆಲಸ ತುಂಬ ಜಾಸ್ತಿ ಕೆಲಸ ಇದೆ. ಸೊ ನೋಡಿ, ಸೊ ಇಷ್ಟು ಇವಾಗ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಸೊ ಇದಕ್ಕೆಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿ ದೇವ್ರನ್ನ ಕೂರಿಸೋದು. ಸೊ ಇದು ನಮ್ಮ ಮನೆ ರೆಗ್ಯುಲರ್ ದೇವರು. ಸೊ ಕಾಯಿ ಅಂದರೆ ತುಂಬ ರೇಟ್ ಆಗಿಬಿಟ್ಟಿದೆ. ಹಂಗಾಗಿ ಇವು ಮೇಡಮ್ ನನಗೆ ಟಾಸ್ಕ್ ಕೊಡ್ತಾಳೆ. ಆ ಟಾಸ್ಕ್ನ ಇನ್ನೊಂದೇನೆಂದರೆ, ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಈಗ ಹೆಣ್ಮಕ್ಳು ಮಾಡಬೇಕು. ಸೊ ಹೆಣ್ಮಕ್ಳೇ ಮಾಡೋದು. ಅದ್ರ ಜೊತೆಗೆ ಅವ್ರಿಗೂ ಕೆಲಸ ಕೊಡೋದಲ್ಲದೆ ನಮಗೂ ಕೆಲಸ ಕೊಡ್ತಾರೆ. ಸೊ ಅವರು ನಿದ್ದೆ ಹೋಗೋದಲ್ಲದೆ ನಮಗೂ ನಿದ್ದೆ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳು ಮಾಡೋದ್ರಿಂದ ನಮಗೂ ಒಳ್ಳೆಯದು, ಅವ್ರು ಮಾಡೋದ್ರೆ ನಮಗೂ ಒಳ್ಳೆಯದು, ನಮ್ಮ ಮನೆಗೆಲ್ರಿಗೂ ಒಳ್ಳೆಯದು. ಸೊ ಹಂಗಾಗಿ ವರ್ಷ ಮಾಡಿಕೊಂಡು, ಸೊ ಹಂಗೆ ಹೇಳ್ಬೇಕಂದ್ರೆ ಫಸ್ಟ್ ಇಯರ್ಗೂ ಥರ್ಡ್ ಇಯರ್ಗೂ ಡಿಫ್ರೆನ್ಸ್ ಇದೆ ಗೈಸ್. ಯಾಕಂದರೆ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ಬೋದು. ಹಂಗಾಗಿ ಸೊ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಸೊ ಗೈಸ್ ನೋಡಿ, ದೇವರು ಇವಾಗ ಈ ಥರ ಕಾಣ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಆಯ್ತು ಇವಾಗ. ಸೊ ಈ ದೇವ್ರು ನೀವು ಕೂರಿಸ್ಬಿಟ್ಟು, ಸೊ ಇದೆಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ರೆ ಆಯಿತು ಬೇಗ. ಸೊ ಬೇಗ ಮಾಡಿಬಿಟ್ಟು ಪೂಜೆ ಮಾಡಿ, ಸ್ವಲ್ಪ ಏನಾದರೂ ದೇವರಿಗೆ ಪ್ರಸಾದ ಅಥವಾ ಸ್ವೀಟ್ ಏನಾದರೂ ಮಾಡಬೇಕು. ಸೊ ಮಾಡೋಕ್ಕಾಗಿಲ್ಲ ಅಂದರೆ ಮಾಡ್ತಾಳೆ. ಸೊ ಅದಕ್ಕೆ ದೇವ್ರ ಮುಂದೆ ಇಡೋಕ್ಕೆ ಸ್ವಲ್ಪ ಔಟ್ಸೈಡಿಂದ ತಂದಿಟ್ಬಿಟ್ರೆ ಓಕೆ. ಪ್ರತಿ ವರ್ಷ ಏನಂದರೆ ಮಾಡ್ತಾಯಿದ್ವಿ ಮೇಡಮ್, ಈ ವರ್ಷ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ನಿಮ್ಗೆ ಗೊತ್ತು, ಮೇಡಮ್ ಸುಸ್ತು, ನಾನು ಸುಸ್ತು. ಸೊ ವಿ ಕ್ಯಾಂಟ್ ಡೂ ಎನಿಥಿಂಗ್. ಬಟ್ ಅಂದರೆ ಮನೆಗೆ ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಅಡುಗೆ ಮಾಡಬೇಕು. ಸೊ ಅದನ್ನು ಮಾಡ್ತೀವಿ. ಸ್ವೀಟ್ಸ್ ಬೇಕಾದರೆ ಔಟ್ಸೈಡಿಂದ ತಗ್ಬೋದು. ಸೊ ಟ್ರೈ ಮಾಡ್ತೀವಿ ಏನು ಮಾಡೋಕ್ಕಾಗುತ್ತೆ ಅಂತ. ಸೊ ಅದೇ ಮಾಡೋದು. ನನ್ನ ಪ್ರಕಾರ ಪಾಯಸ ಮಾಡ್ತಾರೆ ಮೇಡಮ್, ಪಾಯಸ, ಪಲಾವ್. ಯಾಕಂದರೆ ಅಲ್ಲಿ ವರ್ಲ್ಡ್ ಫೇಮಸ್ನ ಮೇಡಮ್. ಯಾವಾಗಲೂ ಮನೆಯಲ್ಲಿ ಏನೇ ಫಂಕ್ಷನ್ ಅಂದರೂ ಪಾಯಸ ಇಲ್ಲ ಪಲಾವ್. ಸೊ ಮ್ಯಾಂಡೇಟ್ರಿ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಸೊ ಸಖತ್ತಾಗಿರುತ್ತೆ ಪಾಯಸ. ಲಾಸ್ಟ್ ಟೈಮ್ ಮಸ್ತಾಗಿ ಮಾಡಿದ್ಲು. ಸೊ ಆ ಪಾಯಸ ಎಲ್ಲ ಖಾಲಿ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಸೊ ಅದೇ ಥರ ಅಂದರೆ ಲಿಮಿಟೆಡ್ ಎಡಿಷನಲ್ಲಿ ಸಕ್ಕರೆ ಜಾಸ್ತಿನೂ ಹಾಕಲ್ಲ, ಕಡಿಮೆನೂ ಹಾಕಲ್ಲ, ಮೀಡಿಯಮ್ ಲೆವೆಲಲ್ಲಿ ಹಾಕ್ತಾರೆ. ಸೊ ಹಂಗಾಗಿ ಪಾಯಸ ಚೆನ್ನಾಗಿ ಬರುತ್ತೆ. ಸೊ ಅಷ್ಟೇ ಗೈಸ್. ಸೊ ಆದರೆ ನಾನು ಆಮೇಲೆ ಹೋಗ್ಬಿಟ್ಟು ಒಂದು ಶರ್ಟ್ ಇಲ್ಲ ಪಂಚೆ ಶರ್ಟ್ ತಗೋಬೇಕು. ಇಲ್ಲಾಂದರೆ ಒಂದು ಶರ್ಟ್ ಪ್ಯಾಂಟ್ ಇದೆ, ಹೊಸ ಪ್ಯಾಂಟು. ಸೊ ಹೊಸ ಪ್ಯಾಂಟು ಶರ್ಟ್ ಇದೆ. ಸೊ ಅದು ಹಾಕ್ಕೊತೀನಿ. ಇಲ್ಲಾಂದರೆ ಮೇಡಮ್ಗೆ ಮ್ಯಾಚಿಂಗ್ ಹಾಕ್ಕೋಬೇಕಲ್ಲ. ಸೊ ಹಂಗಾಗಿ ಅದೇ ಥರ ಒಂದು ಶರ್ಟ್ ತರ್ತೀನಿ ಆಮೇಲೆ ಹೋಗ್ಬಿಟ್ಟು. ಸೊ ಅದಕ್ಕೆ ದುಡ್ಡು ಕೊಡೋದು ಯಾರು ಅಂದ್ಕೊಂಡಿದ್ದೀರಾ? ನಾನು ಮೇಡಮೇ ಕೊಡ್ತೀಯಾ? ಥ್ಯಾಂಕ್ ಯು ಸೊ ಮಚ್. ಇನ್ನೇನು ಕೆಲಸ ಇದೆ? ಜಾಸ್ತಿ ಕೆಲಸ ಇದೆಯಾ? ಹೌದು, ನೀನು ಹೋಗಿ ಕೆಲಸ ಮಾಡಿದ್ರೆ ಸರ್ ಹೋಗ್ತೀನಿ. ಇವಾಗ ನನ್ನ ಟಾಸ್ಕ್ ಏನಾದರೂ ಹೇಳು. ತೋರಣ ಕಟ್ಟು ಅಂತ ಅವಾಗಿಂದ ಹೇಳ್ತೀನಿ. ಇಲ್ಲಿ ನೀನೇ ತಾನೇ ಇವಾಗ ದೇವ್ರಿಗೆ ಎಷ್ಟಾಯ್ತು ಹೆಲ್ಪ್ ಮಾಡೋಕ್ಕೆ ಕರ್ಕೊಂಡದ್ದು?
ಸೊ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಸೊ ಇದೆಲ್ಲ ನೋಡಿ, ಇದೆಲ್ಲ ನಾನೇ ತೊಳ್ದಿರೋದು. ಇದೆಲ್ಲ ಪೀತಾಂಬರಿ ಬೋರ್ಡ್ ಹಾಕಿ ಇದೆಲ್ಲ ಜಾಸ್ತಿ ಕಷ್ಟ. ಇದನ್ನು ತೊಳೆದಿದ್ದೀನಿ. ಸೊ ನೈಟ್ ಇದೆಲ್ಲ ದೇವ್ರ ಇನ್ಮೇಲೆ ಇದೆಲ್ಲ ದೇವ್ರ ಸಾಮಾನು ಎಲ್ಲ ನಾನು ತೊಳೆದಿದ್ದೀನಿ. ಸೊ ಆ್ಯಕ್ಚುಲಿ 12 ಗಂಟೆವರೆಗೂ ಇದ್ದು 12 ಗಂಟೆ ಆದಮೇಲೆ 12 ಗಂಟೆ ಮೇಲೆ ಸ್ನಾನ ಮಾಡಿಕೊಂಡು, ಸೊ ಮೇಡಮ್ ಸುಸ್ತಂತ ಮಲಗಿಬಿಟ್ಲು. ಸೊ ಮೇಡಮ್ ಮಲಗಿದಾದಮೇಲೆ 12:30 ಸ್ನಾನ ಮಾಡಿ, ಸೊ 12:30ಇಂದ 1:30 ಅಂದರೆ 1.5 ಅವರು ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ನೀಟಾಗಿ ಫಸ್ಟ್ ಟೈಮ್ ಮನಸ್ಸಿಂದ ಕ್ಲೀನ್ ಮಾಡಿದೆ. ಅದು ಯಾಕೋ ಗೊತ್ತಿಲ್ಲ. ಸೊ ಪ್ರತಿ ಸಾರಿ ಮಾಡ್ಬೇಕಾದ್ರೆ ನನಗೆ ಬಟ್ಟೆ ಕೆಟ್ಟೋಗಿರೋದ್ರಿಂದ ಡಿಹೈಡ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬಿಸಿನೀರು ಕುಡಿತಾ ಇದ್ದೀನಿ, ಸ್ವಲ್ಪ ಓಕೆ ಆಗ್ಬೋದಂತ. ಗ್ಯಾಸ್ಟ್ರಿಕ್ಕು ಆಗಿದೆ, ಒಂಥರ ಹೊಟ್ಟೆ ಎಲ್ಲ ಅಬ್ನಾರ್ಮಲ್ ಆದಂಗೆ ಆಗಿದೆ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಬೆಲ್ಲ ಇಲ್ಲಿದೆ. ಸೊ ಇದ್ರ ಮೇಲೆ ಇರೋ ಗ್ಲಾಸ್, ಇದ್ರ ಮೇಲೆ ಉಪ್ಪಿನ ಮೇಲೆ ಇರೋದು. ಹಾಂ, ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ದೀಪ ಕಡಿಸ್ನ ಮಸಾಲೆ కట్టాపకి ఒకటి నోట్ పెట్టేది ఇట్లా. ಇಷ್ಟು ಹೂವಿಂದ ನಾನು ದಾರ ಮಾಡಬೇಕು. ಸೊ ಆಲ್ರೆಡಿ ಒಂದು ಇವಾಗ ಬಾಗಿಲು ತೋರಣ ಕಟ್ಟಿದೆ, ಆವಾಗ ನೋಡಿದ್ದೀರಾ. ಸೊ ಅದು ಒಂದು ಕೆಲಸ ಆಯಿತು. ಸೊ ಇಷ್ಟು ಹೂವು ಇದೆ. ಸೊ ಇದು ಹೂವಿಂದ ಒಂದು ಹಾರ ಮಾಡಬೇಕು, ಒಂದು ದೇವ್ರಿಗೆ ಹಾರ, ಇನ್ನೊಂದು ನನ್ನ ಬೈಕಿಗೆ ಒಂದು ಹಾರ ಹಾಕಬೇಕು. ಸೊ ಸೊ ಗೈಸ್ ನೋಡಿ, ಇಷ್ಟು ಆಗಿದೆ, ಇಷ್ಟುದ್ದಾಗಿದೆ. ಇಷ್ಟುದ ಸಾಕ, ಇನ್ನೊಂದು ಬರಬೇಕಾ? ಸ್ವಲ್ಪ ಮಾಡಿ ಹಿಂಗೆ ಬರ್ಬೇಕು ತಾನೆ. ಓಕೆ ಓಕೆ ಬಾಯ್. ಓಕೆ ಗೈಸ್, ಇದು ಹಾರ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಮೇಡಮ್ ಇವಾಗ ನಾನು ಇಷ್ಟು ಹಾರ ಮಾಡಿದ್ದೇನಲ್ವ, ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಹಂಗಾಗಿ ಮೇಡಮ್ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ. ಸೊ ಆ ಕಡೆ ಏನೋ ಕರೆಕ್ಟಾಗಿ ಬಂದಿರಂತ, ಸೊ ಆ ಕಡೆ ಹಾಕಕ್ಕೆ ಬಂದಿದ್ದಾಳೆ. ಸೊ ದೇವ್ರಿಗೆ ಸಾಕು ಅನ್ಸುತ್ತೆ ಹಾರ. ಇಷ್ಟು ಸಾಕು ಆಗುತ್ತೆ ತಾನೆ ಇಷ್ಟ ಆದರೆ. ಹೂವಿನ ಹಾರ ರೆಡಿ ಮಾಡಿದ್ದೀನಿ, ಅದು ನನ್ನ ಗಾಡಿಗೆ ನೋಡಿ ಚೆನ್ನಾಗಿ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಮುಂದೆ ಇಲ್ಲಿ ಆಗ್ತಲ್ಲ 2 ಕುಂಚಿ, ಅದು ಹಾಕೋಕ್ಕೆ ಮೇಡಮ್ ಬಂದಿದ್ದಾಳೆ. ಎಲ್ಲಿ ಮಾಡೋಕೆ ಅದನ್ನು ನಂಗೆ ಹಾಕೋಕ್ಕೆ ಬರೋಲ್ಲ. ಸೊ ಹಂಗಾಗಿ ಎಷ್ಟು ಹಾಕ್ಬೇಕಂತ ಹೆಲ್ಪ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಇದಾದ ತಕ್ಷಣ ಇದೆಲ್ಲ ಮನೇಲಿ ಸ್ವಲ್ಪ ಕೆಲಸ ಆದ ತಕ್ಷಣ ಸೊ ನಾನು ಈಗ ಹೋಗಿ ನನ್ನ ಗಾಡಿನ ವಾಷಿಂಗ್ ಕೊಟ್ಟಾದ್ಮೇಲೆ ಗಾಡಿಗೆ ಪೂಜೆ ಮಾಡಿ, ಗಾಡಿ ಹೂವಿನ ಹಾಕಿ ಪೂಜೆ ಮಾಡಿದ್ರೆ ಐ ಥಿಂಕ್ ತುಂಬ ದಿನ ಆಯ್ತು ಅನಿಸುತ್ತೆ ನಾನು ಗಾಡಿಗೆ ಪೂಜೆ ಮಾಡಿ. ಸೊ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಪರ್ಫೆಕ್ಟ್ ಟೈಮ್ ಬಂದಿದೆ ಅನಿಸುತ್ತೆ. ಸೊ ಇವತ್ತು ನಮ್ಮ ಗಾಡಿಗೆ ಸ್ನಾನ ಮಾಡಿಸಿ ಹೂವಿನ ಹಾಕಿ ಪೂಜೆ ಮಾಡಿದ್ರೆ ಹೆಂಗಿದೆ ನೀವು ವರಮಹಾಲಕ್ಷ್ಮಿ ಹಬ್ಬ? ಜ್ವರ ಮಾಡಲಾಡ ಆಯ್ತಾ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಮತ್ತು ಸ್ವೀಟ್ ಏನು ಮಾಡ್ತೆ ದೇವ್ರಿಗೆ ನೈವೇದ್ಯ? ಇನ್ನೊಂದಂದರೆ ಗೆಸ್ಟ್ ಯಾರು ಬರ್ತಾರೆ? ಗೆಟ್ಸ್ ನಮ್ಮ ಫ್ರೆಂಡ್ಸ್ ಬರ್ತಾರೆ. ಯಾವಾಗ ಬರ್ತಾರೆ? ನೈಟಾ? ಇವಾಗ ಡ್ಯೂಟಿ ಬೇರೆ ಇದೆಯಲ್ಲ, ಮತ್ತೆ ಮಧ್ಯಾಹ್ನ ಶಿಫ್ಟ್. ಯಾರು ನೋಡ್ಕೋತಾರೆ ಅಂದರೆ ಪಕ್ಕದ ಮನೆಕ್ಕ ಹೇಳೋಗನ. ಪಕ್ಕದ ಮನೆಗೆ ಹೋಗ್ತಾವ್ರೆ, ಡೆಂಗನಕೋಟೆಗೆಲ್ಲ ಹೋಗ್ತಾರೆ. ಪೂಜೆಗೆ పోతాన్నారు. ಹೌದಾ? ಬಿರ್ನಾ ಎಕ್ಪೋಯ್ ಪಟ್ಕಿದೆಯಲ್ಲ, ಓಕೆ ಆಯ್ತಾ ಹಾರ ಇವಾಗ? ಸಾಕ, ಇನ್ನು ಓದಬೇಕು ನೋಡು. ಅದಕ್ಕೆ ಸೆಟ್ ಆಗ್ತಂದ್ರೆ ಸಾಕು ಬಿಡು ಅಷ್ಟು. ಒಂದೇ ಎರಡು ತಾನೆ? ಇನ್ನೊಂದು ಪರ್ಪಲ್ ಏನು ಹಾಕಿಲ್ಲ ಅನ್ಸುತ್ತೆ. ಗದಕೆ ಕಿತ್ಕೊಬಂದೆ. ಇದೇನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಮೇಡಮ್ ಕೇಳ್ಬಿಟ್ಟು ಹೇಳೋಣ ಇದೇನು ಕಿತ್ಕೊಬಂತ ಹೇಳಿದ್ರು. ಸೊ ನಮ್ಮ ಮನೆ ಮುಂದ್ಗಡೆ ಎತ್ತು ಕಿತ್ಕೊಬಂದಿದ್ದೀನಿ. ಬನ್ನಿ ಮೇಡಮ್ ಹೋಗಿ ಕೇಳ್ಬಿಟ್ಟು ಹೇಳೋಣ. ಇದು ಒಂದು ಗಣೇಶ, ಹುಲ್ಗಡ್ಡೆ ಬಂದು ಗಣೇಶನ. ಹಾಂ ಗರ್ಗೆ ಅದು ಬಂದು ಗಣೇಶನ. ಎಲ್ಲಿಡೋದು ಅದು? ಅದೇ ಗಣೇಶನ ಅದು ಏನಿಂದ ಮಾಡೋದು? ಅರಿಶಿಣಿಂದ ಮಾಡೋದಾ? ಓನ್ಲಿ ಅರಿಶಿಣ, ಮತ್ತೆ ಅರಿಶಿಣ ಅಷ್ಟೇನ, ಮತ್ತೇನಿಲ್ಲ? ಹೌದಾ? ಅದೇನಕ್ಕೆ ಇಡ್ತಾರೆ? ಅದು ಸಂಕೇತ ಏನು? ಸಂಕಷ್ಟಿ ಗಣಪತಿ. ಸೊ ಗೈಸ್ ನೋಡಿ,
ಫೈನಲಿ ನಮ್ಮ ಮನೆಯ ಲಕ್ಷ್ಮಿ ನೋಡಿ ಎಷ್ಟು ಸುಂದರವಾಗಿದ್ದಾವೆ ನೋಡಿ. ಹೂನಾರ ಹಾಕಿದ್ರೇ ಒಂದು ಕಳೆ ಬರುತ್ತೆ. ಇದು ಫೈನಲ್ ಔಟ್ಪುಟ್ ಆಫ್ ನಮ್ಮ ಮನೆಯ ಲಕ್ಷ್ಮಿ.